ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಕಜ್ಜಾಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕೆಜಿ ಅಕ್ಕಿನ ಬಳಸಿ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕೂಡ ಎಲ್ಲೂ ಗಂಟಿಲ್ಲದ ರೀತಿಯಾಗಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ಇವಾಗ ನೋಡೋಣ. ನೋಡಿ ಅಷ್ಟು ಸಾಫ್ಟಾಗಿ ಬರ್ತಾ ಇದೆ ನೋಡಿ. ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಡೋದಿಲ್ಲ. ಮೊದಲಿಗೆ ನಾನು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇಲ್ಲಿ 1 ಕೆಜಿಯಷ್ಟು ರೇಷನ್ ಅಕ್ಕಿ ಇದೆ. ನಾನು ಒಂದು ಬಟ್ಲಿನಲ್ಲಿ ಅಳತೆ ಮಾಡಿ ತಗೊಂಡಿದ್ದೀನಿ. ನೀವು ಬಟ್ಲಿನಾರ ಅಳತೆ ಮಾಡಿ ತಗೊಂಡು 1 ಕೆಜಿ ಅಂತಲೇ ಇಲ್ಲ, ಯಾವ ಬಟ್ಲಲ್ಲಿ ತಗೊತೀರ ಅದೇ ಬಟ್ಲಲ್ಲಿ ನಾವು ಎಲ್ಲನೂ ಯೂಸ್ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಇದನ್ನು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಸಿ ಇಡಬೇಕಾಗುತ್ತೆ. ನಾವು 3 ದಿವಸ ಕಾಲ ನೆನೆಸಿ ಇಡಬೇಕು. ಒಂದು ದಿಸಾಲೂ ಕೂಡ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಸೋರಾಕಿ ಮತ್ತೆ ನೀರಲ್ಲಿ ಹಾಕಿ ನೆನೆಸಿ ಇಡಬೇಕಾಗುತ್ತೆ. ನೋಡಿ ಇವಾಗ 1ನೇ ದಿವಸ ಇದು. 1ನೇ ದಿವಸನೂ ಕೂಡ ನಾನು ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಸೋರಾಕಿ ನೀರನ್ನೆಲ್ಲ ಸೋಸಿ ಮತ್ತೆ ಅದಕ್ಕೆ ಹೊಸ ನೀರನ್ನು ಹಾಕಿ ನಾನು ನೆನೆಸಿ ಇಡ್ತೀನಿ. ಇದೇ ಥರ 3 ದಿವಸನೂ ಕೂಡ ಕಂಪ್ಲೀಟಾಗಿ ಮಾಡಬೇಕು. 3ನೇ ದಿವಸಕ್ಕೆ ನಾವು ಕಜ್ಜಾಯನ ಮಾಡ್ಕೊಬೋದು. ನೋಡಿ ಇವಾಗ 3ನೇ ದಿವಸ ಇದು. 3ನೇ ದಿವಸನೂ ಕೂಡ ಚೆನ್ನಾಗಿ ತೊಳ್ಕೊಬೇಕು. ನಾವು ಚೆನ್ನಾಗಿ ತೊಳೆದು ಪೂರ್ತಿ ನೀರನ್ನು ಸೋಸಬೇಕು. ಸೋಸಿ ಬೇರೆ ನೀರಲ್ಲಿ ಮತ್ತೆ ಒಂದು 2-3 ಸಲ ತೊಳೆದು ನಾವು ಮಾಡ್ಕೊಬೇಕು. ನೀರನ್ನು ಚೇಂಜ್ ಮಾಡಲಿಲ್ಲ ಅಂದರೆ ಅಕ್ಕಿ ವಾಸನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ 3 ದಿವಸ ನೆನೆಸೋದ್ರಿಂದ ನಮಗೆ ತುಂಬ ಸಾಫ್ಟಾಗಿ ಬರುತ್ತೆ ಕಜ್ಜಾಯ. ತುಂಬ ಮೆತ್ತಗೆ ಬರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ನೀರನ್ನು ಪೂರ್ತಿ ಸೋರಾಕಿ ನಾನು ತಗೊಂಡಿದ್ದೀನಿ. ನಂತರ ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಹಾಗೆಯೇ ಒಣಾಕ್ತಾ ಇದ್ದೀನಿ. ಬಿಸಿಲಿಗೆ ಒಣಾಕಬಾರ್ದು, ನಾವು ಮನೆಯೊಳಗೇ ನೆರಳಲ್ಲೇ ನಾವು ಒಣಗಿಸ್ಬೇಕು. ಜಾಸ್ತಿ ಏನು ಟೈಮ್ ಇಲ್ಲ, ಒಂದು 10 ನಿಮಿಷ ಅಷ್ಟೇ ಸಾಕು. ಅಷ್ಟೇ ಅದು ನೀರು ಮಾತ್ರ ಎಲ್ಲ ಡ್ರೈ ಆಗಬೇಕು ಅಷ್ಟೇ, ಪೂರ್ತಿ ನಾವು ಅದನ್ನು ಒಣಗಿಸ್ಬಾರ್ದು. ಇವಾಗ ನಾನು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಕೊಬ್ಬರಿ ಎರಡಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಮೇನ್ ಹಾಕ್ಕೊಳ್ಳೇಬೇಕು. ಕೊಬ್ಬರಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಬೆಲ್ಲನೂ ಕೂಡ ನಾನು ಪುಡಿ ಮಾಡಿ ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ. ಕೊಬ್ಬರಿನೂ ಕೂಡ ಇನ್ನೂ ಸ್ವಲ್ಪ ಚಿಕ್ಕದು ಬರುತ್ತಲ್ಲ ಅದರಲ್ಲೂ ತುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರ ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿನ ಪುಡಿ ಮಾಡ್ಕೋಬೇಕು. ನೋಡಿ ಇವಾಗ ಒಣಗಿದ್ದಾಗಿದೆ. ಮೇಲೆ ನೀರಿರುತ್ತಲ್ಲ ಅದು ಮಾತ್ರ ಒಣಗಬೇಕು, ತೇವಾಂಶ ಮಾತ್ರ ಒಣಗಬೇಕು ಅಷ್ಟೇ. ನೋಡಿ ಕೈಗೂ ಇನ್ನೂ ಸ್ವಲ್ಪ ಅಂಟ್ತಾ ಇದೆ. ಈಗ ಅಕ್ಕಿಯನ್ನು ಪುಡಿ ಮಾಡ್ಕೊಬೇಕು ನಾವು. ಕೆಲವೊಬ್ಬರು ಮಿಲ್ಲಿಗೂ ಹಾಕಕ್ಕೆ ಕೊಡ್ತಾರೆ, ನಾವು ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ತುಂಬ ನಯಸ್ಸಾಗಿ ಬಂದಷ್ಟು ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಕ್ಕಿಯನ್ನು ರುಬ್ಬಿದ ಕೂಡಲೇ ನಾವು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಬಾರ್ದು, ಅದನ್ನು ಸೋಸ್ಕೋಬೇಕು. ತರ್ತರಿಯಾಗಿರುತ್ತಲ್ಲ ಅವೆಲ್ಲ ಹೋದರೆ ಚೆನ್ನಾಗಿರೋದಿಲ್ಲ. ಈ ಥರ ಒಂದ್ರಿಸ್ಕೊಂಡ್ರೆ ನಯಸ್ಸಾಗಿರೋದೆಲ್ಲ ಕೆಳಗೆ ಹೋಗ್ಬಿಡುತ್ತೆ, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ತರ್ತರಿ ಈ ಥರ ಅದನ್ನು ತೆಗೆದಿಟ್ಕೊಂಬಿಡಿ. ಆ ಮೇಲಿನ ಭಾಗ ಎಲ್ಲ ಒಣಗಬಾರ್ದು, ಹಾಗಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾಯಿರಿ. ನೋಡಿ ಎಲ್ಲನೂ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ. ಮೇಲೇ ಹಾಗೆಯೇ ಪ್ರೆಸ್ ಮಾಡ್ತಾಯಿದ್ದೀನಿ, ಅದು ತಣ್ಣಗಾಗಬಾರ್ದು ಅಂತ ಅದಕ್ಕೋಸ್ಕರ. ನಂತರ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾವು ಇದು ಮಾಡ್ಕೊಬೇಕಾದ್ರೂ ಅಷ್ಟೇ ನಾವು ಗಟ್ಟಿ ಪಾತ್ರೆಯನ್ನು ತೊಗೊಬೇಕು. ತೆಳುವಾಗಿದ್ರೆ ನಮಗೆ ಕಜ್ಜಾಯ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನು ತೊಗೊಂಡು ನಾನು ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಮಗೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ತಿರ್ಗ್ಸೋಕ್ಕೆ ಸುಲಭ ಆಗುತ್ತೆ ಅಂತ. ನಂತರ ಇವಾಗ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಆದಷ್ಟು ಪೂರ್ತಿ ಪುಡಿ ಮಾಡಿಕೊಂಡು ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಸ್ವಲ್ಪ ದಪ್ಪ ಪೀಸ್ ಹಾಗೆ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಕೈ ಬಿಡದಾಗೆ ಹಾಗೆಯೇ ತಿರುಗಿಸ್ತಾ ಇರಿ. ನಾವು ಪಾಕವನ್ನು ತೆಗಿಬೇಕಾದ್ರೆ ಮಿನಿಮಮ್ ಅಂದರೆ ನಮ್ಗೆ 5 ನಿಮಿಷನಾದ್ರು ಬೇಕು. ಕರೆಕ್ಟ್ 5 ನಿಮಿಷ ಆದರೆ ಕರೆಕ್ಟಾಗಿ ಪಾಕ ಬರುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಲೋಟದಲ್ಲಿ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿರಿ. ಅದಕ್ಕೆ ಪಾಕನ ಸ್ವಲ್ಪ ಹಾಕ್ಕೊಳ್ಳಿ. ಅದು ಲೋಟಕ್ಕೆ ಕಚ್ಕೊಂಡಿರಬೇಕು. ನೋಡಿ ಹಿಂಗೆ ತೆಗ್ದಾಗ ಉಂಡೆ ರೀತಿ ಬರಬೇಕು, ಆಗ ನಮಗೆ ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಪಾಕ ಬಂದಾದಮೇಲೆ ನಾವು ಜಾಸ್ತಿ ಟೈಮ್ ತೊಗೋಬಾರ್ದು. ಪಾಕ ಬಂದ ಕೂಡಲೇ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಬೇಕು. ಕೈ ಬಿಡಬಾರ್ದು, ಹಾಗೆಯೇ ತಿರುಗಿಸ್ತಾ ಇರಬೇಕು, ಒಬ್ಬರು ಹಾಕ್ತಾ ಇರಬೇಕು. ಆಗ ಗಂಟು ಸ್ವಲ್ಪನೂ ಕೂಡ ಬರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ನಾವು ತಿರುಗಿಸ್ತಾ ಇರಬೇಕು. ನೋಡಿ ನಾವು ಎಷ್ಟು ಫಾಸ್ಟಾಗಿ ತಿರುಗಿಸ್ತೀವಿ ಅಷ್ಟೇ ಕೂಡ ಗಂಟು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇಬ್ಬರಿದ್ದರೆ ನಮಗೆ ಚೆನ್ನಾಗಿ ಮಾಡ್ಕೊಬೋದು. ನೋಡಿ ನಾವು ಕುಕ್ಕರ್ ಆದರೆ ನಾವು ಈ ಥರ ಇಡೀ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಕುಕ್ಕರ್ ತೊಗೊಂಡಿದ್ವಿ. ಹಾಗೆ ಗಟ್ಟಿ ಪಾತ್ರೆ ಕೂಡ ನೀವು ಬಳಸ್ಕೊಬೇಕು. ನೋಡಿ ಸ್ವಲ್ಪ ಎಲ್ಲೂ ಕೂಡ ಗಂಟು ಅನ್ನೋದು ಬಂದಿಲ್ಲ. ಹಾಗೆಯೇ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು, ಆಗ ನಮ್ಗೆ ಯಾವುದೇ ಗಂಟು ಕೂಡ ಬರೋದಿಲ್ಲ. ಹಾಗೆಯೇ ಕೈ ಬಿಡ್ದಾಗೆ ತಿರುಗಿಸ್ತಾ ಇರಿ. ಎಷ್ಟು ಅಂದರೆ ಒಂದು 15 ನಿಮಿಷ ಬೇಕಾಗುತ್ತೆ. ಕರೆಕ್ಟಾಗಿ ಟೈಮ್ ಅಂದರೆ 15 ನಿಮಿಷ ಬೇಕು. ನೋಡಿ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಗ್ಯಾಸ್ ಫ್ಲೇಮು. ನಂತರ ಇವಾಗ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ರುಚಿ. ಈಗ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಕೊಬ್ಬರಿ ಹಾಕಿದಷ್ಟು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮಗೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಾವು ಇದಕ್ಕೆ ಒಂದು ಗಟ್ಟಿಯಾಗಿರೋ ಸೌಟು ಇಲ್ಲಾಂದರೆ ಮುದ್ದೆ ಕೋಲು ಬರುತ್ತಲ್ಲ ಅದನ್ನು ಬಳಸ್ಕೊಬೋದು. ನಂತರ ಇವಾಗ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಏಲಕ್ಕಿನ ಪುಡಿ ಅಷ್ಟೇ ಒಂದು ಒಳ್ಳೆ ಘಮ ಕೊಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ನೋಡೋಕ್ಕೆ. ನೋಡ್ತಾ ಇರ್ಬೇಕಾದ್ರೆ ಎಳ್ಳು ಕಾಣಬೇಕು. ನಂತರ ಇಲ್ಲಿ ಗಸಗಸೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಿನಷ್ಟು ಗಸಗಸೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಬೇಯಿಸ್ಕೊತಾ ಇರಿ. ನೋಡಿ ಇವಾಗ ಕುದಿ ಬರ್ತಾ ಇದೆ, ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ ಕುದಿ ಬರ್ತಾ ಇದೆ. ಕುದಿ ಬಂದಂಗೆ ಹಾಗೆಯೇ ತಿರುಗಿಸ್ತಾ ಇರಿ. ತುಂಬ ಸುಲಭ. ಈಗ ನಮ್ಮ ತಾಯಿ ಅಜ್ಜಿಯವ್ರು ಆ ಥರ ವಯಸ್ಸಾದವ್ರು ಇರ್ತಾರಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಲಿಯೋದಕ್ಕೆ. ಹಾಗಾಗಿ ನಾನು ನಮ್ಮ ತಾಯಿ ಕೈಲಿ ಮಾಡಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ನೋಡಿ ಇವಾಗ ಕುದೀತಾ ಇದೆ. ಹಾಗೆಯೇ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಮತ್ತೆ ತಿರುಗಿಸ್ತಾ ಇರಿ. ತುಂಬ ಚೆನ್ನಾಗಿ ಬರುತ್ತೆ ಪಾಕ. ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿ ಬರ್ತಾ ಇದೆ, ನಮಗೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ನೋಡಿ ತುಂಬ ಪಾತ್ರೆ ತಳ ಇರುತ್ತಲ್ಲ, ತಳ ಬಿಡಬೇಕು, ಆಗ ನಮಗೆ ರೆಡಿಯಾಗಿದೆ ಅಂತ ಅರ್ಥ. ಒಂದು 2 ನಿಮಿಷ ಅಷ್ಟೇ ರೆಡಿ ಆಯಿತು. ನೋಡಿ ಕುದಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇಷ್ಟೇ, ವೆರಿ ಸಿಂಪಲ್. ನೀವು ಕೂಡ ಈ ಥರ ಖಂಡಿತ ಟ್ರೈ ಮಾಡಿ ನೋಡಿ. ಕೆಲವೊಬ್ಬರು ಇದರೊಳಗೆ ಬಾಳೆಹಣ್ಣು ಕೂಡ ಹಾಕಿ ಮಾಡ್ತಾರೆ. ಹಾಗೆ ಮಾಡದೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪಾಕ ರೆಡಿಯಾಗಿದೆ. ಇದನ್ನು ನಾವು ಒಂದು ಪಾತ್ರೆಗೆ ಬಿಸಿ ಇದ್ದಾಗಲೇ ಶಿಫ್ಟ್ ಮಾಡಿಬಿಡಿ. ಆಮೇಲೆ ಸ್ವಲ್ಪ ಗಟ್ಟಿ ಆಗೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ನೋಡಿ ನಾನು ಪಾತ್ರೆಗೆ ಹಾಕಿ ಓವರ್ ನೈಟ್ ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನಾನು ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕೈಯಲ್ಲಿ ಉಂಡೆ ಮಾಡ್ಕೊಬೋದು, ಕೈಗೆ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಮ್ಮ ಕೈಗೆ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬೋದು, ಅಷ್ಟು ಸಾಫ್ಟಾಗಿ ಕೂಡ ಬರುತ್ತೆ. ನಿಮ್ಮದು ಗಟ್ಟಿ ಆಯಿತು ಅಂದರೆ ನೀವು ಒಂದು 2 ಬಾಳೆಹಣ್ಣನ್ನು ಕಲಿಸ್ಕೊಂಡೆ ಮಾಡ್ಕೊಬೋದು. ನೋಡಿ ಇವಾಗ ತೊಡ್ತಾ ಇದ್ದೀನಿ. ತೊಟ್ಟಬೇಕಾದ್ರೆ ತೀರಾ ತೆಳ್ಳಗೆ ಮಾಡ್ಕೊಬಾರ್ದು. ಬಾಳೆದೆಲೆ ಇದ್ದರೆ ಬಾಳೆದೆಲೆ ಮೇಲೆ ಹಾಕ್ಕೊಬೋದು. ನಾನಿಲ್ಲಿ ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೆ ನಾನು ಹಾಕ್ಕೊತಾ ಇದ್ದೀನಿ. ಈಗ ಮಧ್ಯದಲ್ಲಿ ಒಂದು ತೂತವನ್ನು ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಎಣ್ಣೆಯನ್ನು ಅಷ್ಟೇ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ತೀರಾ ಎಣ್ಣೆ ಕಾದ್ಬಿಟ್ರೆ ನಮಗೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ನಾವು ಎಣ್ಣೆಯನ್ನು ಹಾಗೆಯೇ ಮೇಲೆ ಹಾಕ್ತಾ ಇರಬೇಕು. ಹಾಗೆ ಕೈ ಆಡಿಸ್ತಾನೆ ಇರಬೇಕು, ಒಂದೇ ಕಡೆ ಬಿಡಬಾರ್ದು. ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ದಪ್ಪ ಬಲೂನ್ ಊದಂಗೆ ಊದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಇದನ್ನು ಬೇಯಿಸೋಕ್ಕೂ ಹೋಗಬಾರ್ದು, ಜಾಸ್ತಿ ಬೇಯಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆಯೇ ಅದನ್ನು ಪ್ರೆಸ್ ಮಾಡಿ, ಎಣ್ಣೆ ತುಂಬ ಹಿಡಿದಿರುತ್ತೆ, ಅದಕ್ಕೋಸ್ಕರ ಎಣ್ಣೆ ಪ್ರೆಸ್ ಮಾಡಿ ನಾವು ಎಣ್ಣೆ ಎಲ್ಲ ಕೆಳಗೆ ಸೋಸಿ ತಗೋಬೇಕು. ಈ ರೆಸಿಪಿ ಕಜ್ಜಾಯದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.